ನಂದು ಯೂಟ್ಯೂಬ್ ಪೇಮೆಂಟ್ 3 ವರ್ಷದೊಳಗೆ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಬರ್ರಿ ಫ್ರೆಂಡ್ಸ್, ಎಲ್ಲರೂ ಕೇಳಾಗತ್ತಿದ್ರಿ ಯೂಟ್ಯೂಬ್ ಪೇಮೆಂಟ್ ಬಂದೈತೇನ ಅಂತಂದು. ಸೊ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಇವತ್ತು ಒಂಚೂರು ಮಾತಾಡ್ತಾ ಇದ್ದೀನಿ, ಹಾಗೆ ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಯೂಟ್ಯೂಬ್ ದುಡ್ಡು ನೋಡ್ರಿ ಫ್ರೆಂಡ್ಸ್, ಯೂಟ್ಯೂಬ್ ದುಡ್ಡು ಬಂದೈತಿ ಇಲ್ವಾ ಅನ್ನೋದಕ್ಕಿಂತ ನಾ ಈ ಯೂಟ್ಯೂಬಲ್ಲಿ ಎಷ್ಟು ವರ್ಷ ಜರ್ನಿ ಮಾಡ್ತಾ ಇದ್ದೀನಿ ಅನ್ನೋದು ಒಂಚೂರು ಕೇಳ್ರಿ. ಯಾಕಂದ್ರೆ ನಾನು ಅಲ್ಲಿಂದ ಇಲ್ಲಿ ಮಟ್ಟ ಎಷ್ಟು ಪೇಮೆಂಟ್ ತೊಗೊಂಡೇನಿ ಏನಿಲ್ಲ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಏನು ಅನ್ನೋದು ಕತೆ. ಯಾಕಂದ್ರೆ ನನಗೆ ಈಗೀಗ ಈ ಯೂಟ್ಯೂಬ್ದಾಗ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ನಾನು ಮಾಡ್ತಾಯಿದ್ದೀನಿ. ಬಟ್ ಇಷ್ಟು ವರ್ಷ ನಾನು ಒಂಚೂರು ಮಾಡ್ತಾ ಇರಲಿಲ್ಲ ರೀ, ಏನೋ ಯಾಕಂದ್ರೆ ನನ್ನ ಕೆಲಸದಿದ್ರಾಗ ನಾನು ಬ್ಯುಸಿ ಇರ್ತಿದ್ದೆ. ಕೆಲಸದ ಮಾಡ್ಕೊಂಡು ಬಂದು ಆಮೇಲೆ ಯೂಟ್ಯೂಬ್ಗೆ ಎಷ್ಟು ನಾನು ಟೈಮ್ ಕೊಡಬೇಕಪ್ಪ, ನನಗೆ ಸ್ವಲ್ಪ ಕೆಲಸದ ಮೇಲೆ ನಾನು ಧ್ಯಾನ ಜಾಸ್ತಿ ಕೊಡಾಗ್ತಿದ್ದೆ ರೀ. ಅದ್ರ ಸಂಬಂಧ ಈಗ ನಾನು ಯೂಟ್ಯೂಬ್ ಶುರು ಮಾಡಿ ನೋಡ್ರಿ 3ರಿಂದ ಏನು 3.5 ವರ್ಷ ಆಗೈತೆ ಏನು ಗೊತ್ತಿಲ್ಲ, ಬಟ್ 3 ವರ್ಷ ಅಂತ ಕಂಪ್ಲೀಟ್ ಆಗಿರ್ಬೇಕು ಬಹುಶಃ. ಅಲ್ಲಿಂದ ಇಲ್ಲಿ ಮಟ್ಟ ಅಂದ್ರೆ ನಾನು ಯೂಟ್ಯೂಬ್ ಪೇಮೆಂಟ್ ಎಷ್ಟಾಗಿರ್ಬೇಕು ಹಂಗೆ ವಿಚಾರ ಮಾಡಿರಿ, ಗೆಸ್ ಮಾಡಿ ಎಷ್ಟು ತೊಗೊಂಡಿರ್ಬೇಕು ಸ್ವಲ್ಪ ಗೆಸ್ ಮಾಡಿ ನೀವು ಕಮೆಂಟ್ನಾಗ ಹೇಳ್ರಿ ಫ್ರೆಂಡ್ಸ. ಅಂದ್ರೆ ಈ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಾನು ಲಾಸ್ಟಿಗೆ ಹೇಳ್ತೀನಿ ಬಂದೈತೆ ಇಲ್ವ ಅನ್ನೋದು. ನೀವು ಗೆಸ್ ಮಾಡಿ ಹಾಗೆ ಹೇಳಿ 3 ವರ್ಷದಿಂದ ನಾನು ಎಷ್ಟು ಪೇಮೆಂಟ್ ತೊಗೊಂಡಿರ್ಬೇಕಾ ಅನ್ನೋದು. ಆಮೇಲೆ ಈ ಜರ್ನಿ ಒಳಗೆ ನಾನು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ನೋವು ಎಲ್ಲ ಸಂಕಟ ಎಲ್ಲ ಅನುಭವಿಸಿದ್ದೀನಿ ರೀ. ನಾನು ಅಷ್ಟು ಅನುಭವಿಸಿ ಆಮೇಲೆ ನನ್ನ ಚಾನಲ್ ಎಲ್ಲ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಮಾಡಿಕೊಂಡೆ. ನನ್ನಿಂದ ನಾನು ಮಾಡಿಕೊಂಡೆ. ಬಟ್ ಎಲ್ಲರೂ ನಂಗೆ ಹೇಳಿದ್ರು, ಎಷ್ಟು ನನಗೆ ಹೇಳಿದ್ರು, ಬಟ್ ನಾನು ಅದನ್ನು ಏನೋ ಗೊತ್ತಿಲ್ಲ ತಲೆಯಾಗ ನನಗೆ ಹೋಗಲಿಲ್ಲ ರೀ. ಇತ್ತೀಚೆಗೆ ನಾನು ಮತ್ತು ನನ್ನ 3ನೇ ಸಲಕ್ಕೇನೋ ನನ್ನ ಚಾನಲ್ ಪ್ರಾಬ್ಲಮ್ದಾಗ ಹೋಯಿತು. ಆವಾಗ ನನಗೆ ತಲೆಯಾಗ ಬಂತು. ಬಟ್ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇನ್ನೊಬ್ಬರ ಕಡೆಯಿಂದ ಅನ್ನಿಸ್ಕೊಂಡು ಯಾಕೆ ಮತ್ತೆ ನಾನು ಈ ಯೂಟ್ಯೂಬ್ನ ಶುರು ಮಾಡಬಾರ್ದು, ಮತ್ತೆ ನನ್ನ ಜರ್ನಿನ ಶುರು ಮಾಡಬೇಕು ಯೂಟ್ಯೂಬ್ದಾಗ. ಯಾಕಂದ್ರೆ ಈಗ ಜನ ಅನ್ನೋರು ನಮಗೇನು ಕೊಡಂಗಿಲ್ಲ ರೀ, ನನಗೇನು ಕೊಟ್ಟು ನಡೆಸಂಗಿಲ್ಲ. ಈಗ ನಮ್ಗೆ ಇಲ್ಲ ಅಂದ್ರೆ ಕೊಡ್ತಾರೇನ್ರಿ, ಅವ್ರು ಕೊಡಂಗಿಲ್ಲ. ಈಗ ಅವ್ರು ತೊಗೊಂಡು ನಾವೇನು ಮಾಡೋಕ್ಕೆ ಹೋಗೋಣ. ನಾವು ಚಲೋದು ಹಾಕಿದ್ರೂ ಜನ ಮಾತಾಡ್ತಾರೆ, ಚಲೋದು ಹಾಕಲಿಲ್ಲ ಅಂದರೂ ಜನ ಮಾತಾಡ್ತಾರೆ. ಅದ್ರ ಸಂಬಂಧ ನಾವು ನಮ್ಮ ಕಂಟಿನ್ಯೂ ಏನು ಇರ್ತೈತಿ ಡೈಲಿ ಬ್ಲಾಗಿಂಗ್, ನನ್ನ ಕೈಲಿ ಡೈಲಿ ಬ್ಲಾಗ್ ಆದ್ರೆ ಅದನ್ನು ಹಾಕ್ಬೋದು, ನಾನು ಏನಾದರೂ ಹಾಕ್ಬೋದು ರೀ. ಅದ್ರ ಸಂಬಂಧ ಮತ್ತು ಜನ ಮಾತಾಡ್ರು ಹೆಂಗಿದ್ರು ಮಾತಾಡ್ತಾರೆ ಬಿಡು, ಬೇಡ ಆತಾಗ ಏನಾರು ಯಾಕೆ ಮಾತಾಡಲಿ, ಏನಾರು ಯಾಕೆ ಬಿಡಲಿ. ಇಷ್ಟು ವರ್ಷ ನಾನು ಅವ್ರ ಕಡೆಯಿಂದ ಅನ್ನಿಸ್ಕೊಂಡು 3 ವರ್ಷಲಿಂದ ಮತ್ತೆ ಯಾಕೆ ನಾನು ಈ ಯೂಟ್ಯೂಬ್ನ ಕಂಟಿನ್ಯೂ ಮಾಡಬಾರ್ದು, ಬಂದು ಯಾಕೆ ಮಾಡ್ಬೇಕಂತಂದು ಮತ್ತೆ ನಾನು ಶುರು ಮಾಡಿದೆ ರೀ. ಯಾಕಂದ್ರೆ ಮತ್ತೆ ನಡ್ಬರ್ಕ ನಾನು ಏನು ಮಾಡಾಕತ್ತಿದ್ದೆ ಅಂದ್ರೆ ಸಾಂಗ್ ಎಲ್ಲ ಟಿವಿಯಾಗಿನ ಸಾಂಗ್ ಎಲ್ಲ ಹೀಗೆಲ್ಲ ಹಾಕ್ತಾಯಿದ್ದೆ. ಬಟ್ ಅದನ್ನೂ ಒಂಚೂರು ರೀಲ್ಸ್ ಕಂಟೆಂಟ್ ಬಂತು. ಆವಾಗಿಂದ ನನಗೆ ಡಾಲರ್ಸ್ ಎಲ್ಲ ಕೌಂಟ್ ಆಗತ್ತಿದ್ದು. ಸೊ ಏನೋ ಸಮೀಪರಾಗಿ ಬಂದಿದ್ದೆ ರೀ. ನಾನು ಏನೋ ಒಂಚೂರು ಒಂದು ರೂಪಾಯಿದ್ರಾಗ 4 ಆಣೆ ಅಷ್ಟು ನನಗೆ ಡಾಲರ್ ಜಮಾ ಆಗಬೇಕಿತ್ತು. ಬಟ್ ಅಷ್ಟೊತ್ತರಾಗ ಅಂದ್ರೆ ನನಗೆ ಈ ರೀಲ್ಸ್ ಕಂಟೆಂಟ್ ಬಂದು ಮತ್ತು 3 ತಿಂಗಳು ನಾನು ಇದು ಮಾಡಿದೆ, ಹೋಗ್ಬಿಡ್ತ್ರಿ. ಅಲ್ಲಿಂದ ನಾನು 3 ತಿಂಗಳ ಮಟ್ಟ ನಾನು ವೀಡಿಯೋನ ಹಾಕಲಿಲ್ಲ. ಬೇಜಾರು ಮಾಡ್ಕೊಂಡು ಬೇಡ ಅತ್ತಾಗ ಈ ಥರ ಆಗತ್ತೈತೆ ಅಂತಂದೆ. ಬಟ್ ನಾನು ಮಾಡಿದ್ದು ತಪ್ಪೈತಿ. ಯಾಕಂದ್ರೆ ಆವಾಗಿಂದ ನಾನು ಹಾಕ್ಕೊಂಡು ಬಂದಿದ್ರೆ ಇಷ್ಟೋ ತನಕ ನನ್ನ ವೀಡಿಯೋ ವೈರಲ್ ಆಗ್ತಿತ್ತು. ಯಾಕಂದ್ರೆ ಈಗ ಪ್ರಾಬ್ಲಮ್ ನನಗೆ ಚಾನಲ್ ಸಿಕ್ಕಾಕೊಂತಂದ್ರೆ ಯಾವತ್ತೂ ನಮ್ಮ ಚಾನಲ್ ಗ್ರೋತ್ ಆಗಂಗಿಲ್ಲ. ಅದು ಗ್ರೋತ್ ಆಗಬೇಕಂದ್ರೆ ಅದಕ್ಕೂ ಕೂಡ ಟೈಮ್ ಬರಬೇಕ್ರಿ. ಅದರ ಸಂಬಂಧ ನಾವು ಯಾವತ್ತೂ ಚಾನಲ್ನ ಪ್ರಾಬ್ಲಮ್ ಸಿಕ್ಕಾಕೊಳ್ಸ್ಕೋಬಾರ್ದು. ಅದನ್ನು ಸಿಕ್ಕಾಕೊಳ್ತಂದ್ರೆ ಗ್ರೋತ್ ಆಗಂಗಿಲ್ಲ ರೀ ಚಾನಲ್ನ. ಹಾಗಾಗಿ ಮತ್ತು ಈಗ ಡಾಲರ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕಲ್ಲ, ಮತ್ತು ನಾನು ವಿಡಿಯೋ ಹಾಕೋಕೆ ಶುರು ಮಾಡಿದೆ. ನನ್ನ ಡೈಲಿ ಬ್ಲಾಗ್ ನಂದು ಎಷ್ಟು ಆಗ್ತೈತಿ, ನಮ್ಮ ಮನ್ಯಾಗ ಮಾಡೋದು ನನ್ನ ಬ್ಲಾಗಿಂಗೆ ಒಬ್ಬಳದ ರೀ. ಮನ್ಯಾಗ ಯಾರು ಬರೋಂಗಿಲ್ಲ. ಏನೋ ನಮ್ಮ ಮನೆಯವ್ರು ಏನೋ ಒಂಚೂರು ಈಗೀಗ ಇತ್ತೀಚೆಗೆ ಒಂಚೂರು ಕ್ಲಿಪ್ಸ್ ಏನೋ ಬಂದಿರ್ತಾರೆ, ಮತ್ತು ಇಲ್ಲವೇ ಇಲ್ಲರಿ ಇಡೀ ಒಂದು ಬ್ಲಾಗಿಂಗ್ ಇದ್ರೂ ನಾನು ಒಬ್ಬಳದಾಗ ಇರ್ಬೇಕ್ರಿ. ಅದ್ರ ಸಂಬಂಧ ಏನೋ ಊರಿಗೆ ಹೋದರೆ ಅಲ್ಲಿನೂ ಬೇಡ ನಮ್ಮದು ತೊಗೊಳಕ್ಕೆ ಹೋಗಬೇಡ ಅಂತಂದು ಫುಲ್ಲ ಹೇಳ್ತಾರೆ. ಮತ್ತು ಅವ್ರದ್ದು ತೊಗೊಳಂಗಿಲ್ಲ. ಏನೋ ನನಗೆ ಕೈಲಾದಷ್ಟು ಇಷ್ಟರ ನಾನು ವೀಡಿಯೋನ ಮಾಡಿ ಹಾಕಾಕತ್ತೇನೆ ರೀ. ಅಷ್ಟೊತ್ತಾದಮೇಲೆ ನನಗೀಗ ಡಾಲರ್ಸ್ ಎಷ್ಟಾಗಿರಬೇಕು ಅಂತ ನೀವು ವಿಚಾರ ತಿಳಿದಿರ್ಬೇಕು. ಮತ್ತು ಇಷ್ಟೆಲ್ಲ ಹೇಳಕತ್ತಾರ ತೊಗೊಂಡಿರ್ಬೇಕು ಇವರು ಪೇಮೆಂಟ್ ಅಂತಂದು.
ನಂದು ಯೂಟ್ಯೂಬ್ ಪೇಮೆಂಟ್ 3 ವರ್ಷದೊಳಗೆ ಒಂದು ಪೇಮೆಂಟು ನಾನು ತೊಗೊಂಡಿಲ್ಲ ರೀ. ನಿಜವಾಗ್ಲೂ ಒಂದು ಪೇಮೆಂಟು ನಾನು ತೊಗೊಂಡಿಲ್ಲ. ನಾನು ಇಷ್ಟೋ ತನಕ ನಾನು ಬಹುಶಃ ತೊಗೊಂಡಿದ್ದಿದ್ರೆ ಎಷ್ಟೋ ಪೇಮೆಂಟ್ ತೊಗೊತಿದ್ದೆ ಏನೋ ಗೊತ್ತಿಲ್ಲ. ಬಟ್ ನನ್ನ ಪ್ರಾಬ್ಲಮ್ ನನ್ನಿಂದ ನಾನು ಇದನ್ನು ಚಾನಲ್ನ ವ್ಯರ್ಥ ಮಾಡಿಕೊಂಡೆ, ವೇಸ್ಟ್ ಮಾಡಿಕೊಂಡೆ ಅನ್ನೋ ಹಂಗೆ ನನಗೆ ಫೀಲ್ ಆಯ್ತು ರೀ. ಅದ್ರ ಸಂಬಂಧ ನನಗೆ ಇನ್ನೂವರೆಗೂ ಪೇಮೆಂಟ್ ಬಂದಿಲ್ಲ ರೀ ಫ್ರೆಂಡ್ಸ್. ಇನ್ಮೇಲಾದರೂ ನಾನು ಇಷ್ಟಪಟ್ಟು ನಾನು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ನಾನು ಯೂಟ್ಯೂಬ್ ಮಾಡಾಕತ್ತೀನಿ. ಆ ಯೂಟ್ಯೂಬ್ದೊಳಗೆ ನಾನು ಏನಾದರೂ ಸಾಧನೆ ಒಂದು ಮಾಡಬೇಕು. ಯಾಕಂದ್ರೆ ನನಗೂ ಏನೋ ಗುರಿ ಐತ್ರಿ, ಏನೋ ನಾನು ಮುಂದೆ ಹೋಗ್ಬೇಕು ಅನ್ನೋದು. ನನಗೂ ಮಕ್ಕಳು ಮರಿ ಅದಾವು. ನನ್ನ ಮಕ್ಕಳ ಮರಿ ಸಲುವಾಗಿ, ನನ್ನ ಮಕ್ಕಳ ಸಲುವಾಗಿ ಆದರೂ ನಾನು ಏನಾರು ಒಂದು ಸಾಧನೆ ಮಾಡಬೇಕು. ಏನೋ ಒಂದು ಛಲ ಐತಿ, ಬಟ್ ಹೇಳಂಗಿಲ್ಲ. ಅದನ್ನು ನಾನು ಮಾಡಿ ತೋರಿಸಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ನನಗೆ ಭಾಳ ಆಸೆ ರೀ. ನಂಗೆ ಅದ್ರ ಸಂಬಂಧ ಅದನ್ನೆಲ್ಲ ನಾವು ಹೇಳಕ್ಕೆ ಹೋಗ್ಬಾರ್ದಲ್ಲ, ನಮ್ಮ ಮನಸ್ಸಿನಾಗ ಏನು ಇರ್ತೈತೆ ಅನ್ನೋದು ಅದನ್ನು. ಬಟ್ ಮಾಡಿದ ಮೇಲೆ ನೀವು ನೋಡ್ತಿರಲ್ಲ, ಆವಾಗ ಖುಷಿ ಅನಿಸುತ್ತದೆ, ಸರ್ಪ್ರೈಸ್. ಯಾವಾಗಲೂ ನನ್ನ ಛಲನ ನಾನು ಬಿಡಂಗಿಲ್ಲ. ಯಾರು ಏನೇ ಅನ್ನಲಿ, ಯಾರು ಏನೇ ಬಿಡಲಿ, ಬಟ್ ಯಾರು ಏನು ಅಂದ್ಕೊಂಡ್ರು ನನಗೆ ಪರವಾಗಿಲ್ಲ ರೀ. ಬಟ್ ನನ್ನ ಛಲನ ನಾನು ಬಿಡಂಗಿಲ್ಲ ಯಾವತ್ತೂ. ಇನ್ಮೇಲೇನು ಬಿಡಂಗಿಲ್ಲ. ಇಷ್ಟು ದಿನ ಬಿಟ್ಟಿದ್ದೆ, ಬಟ್ ಇನ್ಮೇಲಾದರೂ ನಾನು ಬಿಡಂಗಿಲ್ಲ ರೀ. ಎಷ್ಟೋ ಎರಡನ್ನೋ ದೂರ ಮಾಡಿಕೊಂಡೆ, ಏನೋ ನನ್ನಿಂದ ಏನೋ ಇದು ಮಾಡ್ಕೊಂಡೆ. ಬಟ್ ದೂರ ಮಾಡಿಕೊಂಡ್ರು ನಾನು ಯಾವತ್ತೂ ಇದು ಮಾಡಂಗಿಲ್ಲ ರೀ. ಸೊ ನನ್ನ ಸಾಧನೆಗೋಸ್ಕರ, ನನ್ನ ಛಲಕ್ಕೋಸ್ಕರ ನಾನು ಸ್ವಲ್ಪ ನನ್ನ ಪ್ರೆಸರ್ ನಾನು ಯೂಟ್ಯೂಬ್ ಬಗ್ಗೆ ಕೊಟ್ಟಿದ್ದೀನಿ ಅಂತ ನಾನು ಇಷ್ಟೇ ದೂರ ಮಾಡ್ಕೊಂಡಿದ್ದು ಹೊರತು ಮತ್ತೇನಿಲ್ಲ ಇದ್ರಾಗ. ಸೊ ಇನ್ಮೇಲಾದರೂ ನಿಮ್ಮ ಸಪೋರ್ಟ್ ಜಾಸ್ತಿ ಇರಲಿ ನಂಗೆ. ಯಾಕಂದ್ರೆ ನಿಮ್ಗಳ ಸಪೋರ್ಟ್ ಜಾಸ್ತಿ ಇದ್ರೆ ಮಾತ್ರ ನನಗೆ ಯೂಟ್ಯೂಬ್ ಪೇಮೆಂಟ್ ತೊಗೊಳಕ್ಕಾಗದ್ರಿ. ಇಲ್ಲಿಕ್ರ ನಿಜವಾಗ್ಲೂ ಫ್ರೆಂಡ್ಸ್ ಯೂಟ್ಯೂಬ್ ಪೇಮೆಂಟ್ ಆಗಂಗಿಲ್ಲ. ನಿಮ್ಗಳ ಸಪೋರ್ಟ್ ಎಷ್ಟು ಇರ್ತೈತಿ, ಆಶೀರ್ವಾದ ಎಷ್ಟು ಇರ್ತೈತಿ, ಅಷ್ಟ್ರ ಮೇಲೆ ನನಗೆ ನಿಜವಾಗ್ಲೂ ಪೇಮೆಂಟ್ ಬರ್ತೈತಿ. ನಾನು ಈ ಜೀವನದಾಗ ಒಂದು ಸಲ ಆದರೂ ಪೇಮೆಂಟ್ ತೊಗೋಬೇಕತ್ತು. ಪೇಮೆಂಟ್ ತೊಗೊಂಡು ನಾನು ಒಂದು ಏನೋ ಫಸ್ಟ್ ಸ್ಟೆಪ್ ಹತ್ತಿದ್ದೀನಪ್ಪ ಯೂಟ್ಯೂಬ್ದಾಗಾದರೂ ಅನ್ನೋದು ನನಗೆ ಫೀಲ್ ಆಗಬೇಕಲ್ಲ. ಅದ್ರ ಸಂಬಂಧ ಫ್ರೆಂಡ್ಸ್. ಸೊ ನಿಮ್ಮಗಳ ಸಪೋರ್ಟು, ಆಶೀರ್ವಾದ ಇದ್ರೆ ನಾನು ನಿಜವಾಗ್ಲೂ ನಾನು ಈ ಯೂಟ್ಯೂಬ್ ಪೇಮೆಂಟ್ ತೊಗೊತೀನಿ ಅನ್ನೋ ಭರವಸೆನೇ ಐತು, ನಂಬಿಕೆನೇ ಐತ್ರಿ. ಮತ್ತು ಇದ್ರ ಬಗ್ಗೆ ಮತ್ತೇನೇ ಹೇಳಬೇಕಪ್ಪ ಅಂದ್ರೆ, ಯಾರೋ ಎಷ್ಟೋ ಏನೇನೋ ಅಂತಿರ್ತಾರೆ, ಈಕೆ ಅಲ್ಲಿ ತೊಗೋಬೇಕಪ್ಪ ಅಂತಂದು. ಬಟ್ ಅವ್ರ ಮುಂದೆ ನಾನು ಯೂಟ್ಯೂಬ್ ಪೇಮೆಂಟ್ ತೊಗೊಂಡು ತೋರಿಸ್ಬೇಕು. ಅಲ್ಲಿ ತನಕ ನನಗೆ ಜೀವನಕ್ಕೆ ನೆಮ್ಮದಿನೂ ಇರೋಂಗಿಲ್ಲ, ಸರಿಯಾಗಿ ನಿದ್ದೆನೂ ಬರೋಂಗಿಲ್ಲ ರೀ. ನಿಜವಾಗ್ಲೂ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಟೆನ್ಷನ್ ತೊಗೊತೀನಿ ನಾನು. ಸೊ ಇದ್ರ ಬಗ್ಗೆ ಏನಾದರೂ ಕ್ವಶನ್ ಇದ್ದರೆ ನಿಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್. ಯಾಕಂದರೆ ನಿಮ್ಗಳ ಕಮೆಂಟಿಂದ ನನಗೇನಾದರೂ ಇನ್ನೂ ವಿಚಾರ ಮಾಡ್ತೀನಿ ಯೂಟ್ಯೂಬ್ ಬಗ್ಗೆ. ಮತ್ತು ಇದನ್ನು ಜಾಸ್ತಿ ಇಷ್ಟಪಟ್ಟು ನಾನು ಈ ಸಲ ಅಂತೂ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ. ಬಟ್ ಇದರಲ್ಲಿ ಜಾಸ್ತಿ ನಿಮ್ಮ ಸಪೋರ್ಟ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೇನು ಜಾಸ್ತಿ ಕೇಳಂಗಿಲ್ಲ ರೀ ನಿಮ್ಗೆ ಇದನ್ನು ಬಿಟ್ಟು. ಮತ್ತು ನೋಡಿರಿ, ಇವತ್ತಿಂದ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.